ಸರ್ಕಾರ ಇದ್ದವ್ರನ್ನ ಮೆಚ್ಚಿಸ್ಬಿಟ್ರೆ ಸಾಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ದಂಗೆ ಕಾಣ್ತಾರೆ. ಇವತ್ತು ನಗರಸಭೆಯಿಂದ ಹೋದಂಥ ಆಹ್ವಾನ ಪತ್ರಿಕೆಯಲ್ಲಿ ಶಾಸಕರ ಹೆಸರು ಇಲ್ಲ. ಏನು ಇವ್ರಿಗೆ ಅಧಿಕಾರಿಗಳಿಗೆ ಪ್ರೋಟೋಕಾಲ್ ಅನ್ನೋದಿಲ್ವಾ? ಇದನ್ನ ಹಕ್ಕುಚ್ಯುತಿ ಸಮಿತಿಯಲ್ಲಿ ತರ್ತೇನೆ. ಹರಿಹರದ ಎಲ್ಲ ಸರ್ಕಾರಿ ಅಧಿಕಾರಿಗಳು ಹುಷಾರಾಗಿರ್ರಿ. ಶಾಸಕ ಅಂದ್ರೆ ಶಾಸಕನೇ, ಲೋಕಸಭಾ ಸದಸ್ಯ ಅಂದ್ರೆ ಲೋಕಸಭಾ ಸದಸ್ಯರೇ, ಜಿಲ್ಲಾ ಸಚಿವರು ಅಂದ್ರೆ ಜಿಲ್ಲಾ ಸಚಿವರೇ. ನೀವು ಅಧಿಕಾರ ಇದೆ, ಸರ್ಕಾರ ಇದೆ ಅಂತೇಳಿ ಶ್ರೀಮಂತರನ್ನ ಓಲೈಸ್ತಕ್ಕಂಥ ಕೆಲಸ ಏನಾದರೂ ಇನ್ನು ಮುಂದಿನ ದಿನದಲ್ಲಿ ಮಾಡಿದ್ರೆ ಬಹಳ ಹುಷಾರಾಗಿರ್ಬೇಕು. ನೋಡ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀನಿ, ಅತಿಯಾದ ವರ್ತನೆ. ಪೊಲೀಸ್ ಅಧಿಕಾರಿಗಳು ಕೂಡ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದವ್ರ ಮೇಲೆ FIR ಆಗ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಈ ರೀತಿಯ ವಿರೋಧ ಪಕ್ಷದವ್ರನ್ನ ಎದುರಿಸಿ ಅದರ ಜೊತೆಯಲ್ಲಿ ನಮ್ಮ ಹತ್ರ ಬರ್ರಿ, ನಿಮ್ಮ ಕೇಸೆಲ್ಲ ಸರಿ ಮಾಡ್ತೀವಿ ಅಂತ ಇವರು ಪೊಲೀಸ್ನವರು FIR ಮಾಡೋದು, ನಮ್ಮ ಹತ್ರ ಬಂದರೆ ಎಲ್ಲ ಸರಿ ಮಾಡ್ತೀವಿ, ನಮ್ಮ ಜೊತೆ ಪಕ್ಷಕ್ಕೆ ಬರ್ರಿ ನಾವೆಲ್ಲ ಸರಿ ಮಾಡ್ತೀವಿ, ಕೇಸ ಇರಲ್ವಂತೆ. ಏನು ಕಾನೂನು ಇದೇನೋ ಸತ್ತಿದೇನೋ? ಹಕ್ಕುಚ್ಯುತಿ ಸಮಿತಿಗೆ ಮಂಡಿಸಿದ್ರೆ ಬಹಳಷ್ಟು ಅಧಿಕಾರಿಗಳಿಗೆ ತೊಂದರೆ ಆಗ್ತದೆ. ನೀವು ಮಾಡಿರ್ತಕ್ಕಂಥ ತಪ್ಪುಗಳನ್ನೆಲ್ಲ ಪಟ್ಟಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ನನಗೂ ಸುಮ್ಮನೆ ಇರಬೇಕು ಅಂತದಿದೆ. ಮೊನ್ನೆ ಲೋಕಸಭಾ ಸದಸ್ಯರು ಇಲ್ಲೊಂದು ಕಾಮಗಾರಿಯನ್ನು ವೀಕ್ಷಣೆ ಮಾಡ್ಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಶಾಸಕರು JDSನವರು ಸಹಕಾರ ಕೊಡ್ತಿಲ್ಲ ಅಂದರು. ಪಾಪ ಅವ್ರಿಗೆ ಗೊತ್ತಿಲ್ಲ. ಇದನ್ನ BJP ಸರ್ಕಾರದಲ್ಲಿ 2022 ಡಿಸೆಂಬರ್ ತಿಂಗಳಲ್ಲಿ ಬಂದಂಥ ಅನುದಾನ. ಹಾಗಾಗಿ ನಾವು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೂ ಕೂಡ ಮಧ್ಯ ಬಂದಿಲ್ಲ, ಅಭಿವೃದ್ಧಿಯನ್ನ ಕೆಡಿಸ್ಲಿಕ್ಕೆ ಹೋಗಿಲ್ಲ. ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಚುನಾವಣೆಯಲ್ಲಿ ಮತ ಹಾಕ್ಬೇಕು, ನಾನು ಹೋಗ್ತೀನಿ ಅಂದರು. ಚುನಾವಣೆ ಅದು ಸಮಯಕ್ಕೆ ಸರಿಯಾಗಿ ಇರಲೇಬೇಕು. ಹಾಗಾಗಿ ಹರಿಹರದ ಅಭಿವೃದ್ಧಿಗೆ ಹೆಚ್ಚು ಅನುದಾನವನ್ನು ತರೋದ್ರ ಮೂಲಕ ಹರಿಹರ ಅಭಿವೃದ್ಧಿ ಮಾಡಲಿ. ಇವತ್ತು ರಾಜ್ಯಾದ್ಯಂತ ಗುಂಡಿಗಳು ಬಿದ್ದಿದೆ. ಮೊನ್ನೆ ಕೊಂಡಜ್ಜಿಯಲ್ಲಿ ಲೋಕಸಭಾ ಸದಸ್ಯರಿಗೆ ಒಬ್ಬ ಬಡತಾಯಿ ತಮ್ಮ ಮನೆ ಬಿದ್ದಿರೋದನ್ನ ತೋರಿಸಿದ್ರು ಫೋಟೋದಲ್ಲಿ. ಪಾಪ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ 9,000 ಸರ್ಕಾರದಿಂದ ಹಣ ಮಂಜೂರಾಗಿದೆ ಆ ಬಡವರಿಗೆ. ನಾನು ನನ್ನ ಭಾಷಣದಲ್ಲಿ ಹೇಳಿದೆ, BJP ಅವಧಿಯಲ್ಲಿ ಒಂದು ಬಡವರು ಮನೆ ಬಿದ್ದರೆ 5 ಲಕ್ಷ ಅನುದಾನ ಕೊಡ್ತಾ ಇದ್ವಿ. ಈಗ ಬಹಳಷ್ಟು ಕುಂಠಿತ ಆಗಿದೆ ಅಂತ ನಾನು ಹೇಳಿದೆ. ಪಾಪ ಅವಾಗ ಅವ್ರ ಭಾಷಣದಲ್ಲಿ ಇದು 9,000 ಪ್ರಾರಂಭಿಕವಾಗಿ ಕೊಟ್ಟಿದ್ದೀವಿ, ಆಮೇಲೆ ಕೊಡ್ತೀವಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅದು 9,000 ಅಂತಿಮವಾಗಿ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಮೇಲೆ ₹1 ಕೂಡ ಬರಲ್ಲ. ಹಾಗಾಗಿ ಸಭೆಯಲ್ಲಿ ಯಾರ ಮೇಲೆ ಏನೇನೋ ಹೇಳೋದಕ್ಕಿಂತ ಹರಿಹರ ಕಳೆದ 3 ವಿಧಾನಸಭೆ ಚುನಾವಣೆಯಲ್ಲಿ ವಿರೋಧ ಪಕ್ಷದ ಶಾಸಕರಿದ್ದೀವಿ. ಇದಕ್ಕೆ ಹೆಚ್ಚಿನ ಅನುದಾನ ತರಲಿಕ್ಕೆ
ನೀವು ಕೈ ಜೋಡಿಸ್ರಿ. ಯಾವುದೇ ಸಂದರ್ಭದಲ್ಲಿ ಶಾಸಕನಾಗಿ ಅಡ್ಡಿ ಬರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅರೆ ನಮ್ಮ ತಾಲೂಕಿಗೆ ಅನುದಾನ ಬಂದರೆ ನಾನು ಯಾಕ್ರಿ ಅಡ್ಡಿಪಡಿಸ್ಲಿ? ಆದರೆ ಅನುದಾನ ತರಲಿಕ್ಕೆ ನಿಮ್ಮ ಸರ್ಕಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದೇನಾರ ಗೊತ್ತಾ ಅಮ್ಮರೇ? ಬಡ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಇಲ್ಲ. ಕಳೆದ ವರ್ಷ ನಾನು 2008ರಲ್ಲಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ 11,500 ಮನೆಗಳನ್ನು ಕೊಟ್ಟಿತ್ತು ಸರ್ಕಾರ ಹರಿಹರ ತಾಲೂಕಿಗೆ. ಇವತ್ತು ಒಂದು ಗ್ರಾಮ ಪಂಚಾಯತಿಗೆ 5-5, 6 ಮನೆ ಬರ್ತಾ ಇಲ್ಲ. ಅಭಿವೃದ್ಧಿ ಕುಂಠಿತ ಆಗಿದೆ. ಆದರೆ ಹಣವನ್ನು ತರಕ್ಕಾಗದೆ ನನ್ನ ಮೇಲೆ ಯಾಕಮ್ಮ ತಾಯಿ ನೀನು ಗೂಬೆ ಕೂರಿಸ್ತೀಯ? ಬೇಕಾದ್ರೆ ನೀವು ಕರೀರಿ, ಮುಖ್ಯಮಂತ್ರಿ ಹತ್ರನಾದ್ರೂ ಕರೀರಿ, ಸಚಿವರ ಹತ್ರ ಕರೀರಿ, ನಾನು ಬರ್ತೇನೆ ನಿಮ್ಮ ಜೊತೆ. ನಿಮ್ಮ ನೇತೃತ್ವದಲ್ಲೇ ಹೋಗೋಣ, ಅನುದಾನವನ್ನು ಕೊಡಿಸಿ. ಹರಿಹರ ನರಳಿದೆ. 3 ವಿಧಾನಸಭೆ ಚುನಾವಣೆಯಲ್ಲಿ ವಿರೋಧ ಪಕ್ಷದ ಶಾಸಕರಾಗಿ ಅನುದಾನ ಕುಂಠಿತ ಆಗಿದೆ. ಹರಿಹರದಿಂದ ಮಲೆಬೆನ್ನೂರಿಗೆ ಹೋಗ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಗ್ರಾಮೀಣ ಪ್ರದೇಶದ ರಸ್ತೆ ಹೇಳಬಾರ್ದು. ಹೊಲಕ್ಕೆ ಹೋಗೋ ರಸ್ತೆ ಅಂತೂ ಮಳೆಗಾಲದಲ್ಲಿ ಹೋಗಕ್ಕೆ ಆಗಲ್ಲ. ಭತ್ತ ಕೊಯ್ದನು ಹೊಲದಲ್ಲೇ ಅದನ್ನು ಲೋಡ್ ಮಾಡೋಕ್ಕಾಗ್ದಲೇ ಅಲ್ಲೇ ಬಿಡೋ ಪರಿಸ್ಥಿತಿ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಒಬ್ಬರ ಮೇಲೊಬ್ಬರು ಅಪಾದನೆ ಮಾಡೋದಕ್ಕಿಂತ ಒಟ್ಟಾಗಿ ಕೆಲಸ ಮಾಡೋಣ. ಅನುದಾನ